ನಾಳೆ ಆರ್ಸ್ಪೂಲ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆರ್ಸ್ಪೂಲ್ ಅಲ್ಗಾರಿದಮ್ ನ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ ಒಂದು ಟೆಕ್ಸ್ಟ್ ಅನ್ನ ಕೊಟ್ಟಿರ್ತಾರೆ ಮತ್ತೆ ಪ್ಯಾಟರ್ನ್. ಸೊ ಪ್ಯಾಟರ್ನ್ ಏನು ಬಾರ್ ಬಾರ್. ಈ ಟೆಕ್ಸ್ಟ್ ಅಲ್ಲಿ ಬಾರ್ ಬಾರ್ ಅನ್ನೋದನ್ನ ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈ ಪ್ಯಾಟರ್ನ್ ನ ಈ ಟೆಕ್ಸ್ಟ್ ಅಲ್ಲಿ ಮ್ಯಾಚ್ ಮಾಡಬೇಕು. ಸೊ ಈ ಒಂದು ಆರ್ಸ್ಪೂಲ್ ಅಲ್ಗಾರಿದಮ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಅಪ್ಲಿಕೇಶನ್ಸ್ ನ ನೋಡೋದಾದ್ರೆ ಅಪ್ಲಿಕೇಶನ್ಸ್. ಸೊ ಇದು ಸ್ಟ್ರಿಂಗ್ ಮ್ಯಾಚಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಸ್ಟ್ರಿಂಗ್ ಮ್ಯಾಚಿಂಗ್. ಸೊ ಸ್ಟ್ರಿಂಗ್ ಮ್ಯಾಚಿಂಗ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಪ್ಲೇಜರಿಸಮ್ ಟೆಕ್ಸ್ಟ್. ಪ್ಲೇಜರಿಸಮ್ ಟೆಸ್ಟ್. ಸೊ ನೀವು ಒಂದು ರೆಫರೆನ್ಸ್ ಪೇಪರ್ನ ಸೆಕೆಂಡ್ ಇಯರ್ ಇರ್ಬೋದು ಥರ್ಡ್ ಇಯರ್ ಅಲ್ಲಿ ನೀವು ಒಂದು ರೆಫರೆನ್ಸ್ ಪೇಪರ್ನ ಪಬ್ಲಿಷ್ ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಅಲ್ಲಿ ಇರ್ಬೋದು ಯಾವ್ದಾದ್ರು ಡಿಗ್ರಿಗಳಲ್ಲಿ ನೀವು ರೆಫರೆನ್ಸ್ ಪೇಪರ್ನ ಪಬ್ಲಿಷ್ ಮಾಡಬೇಕಂದ್ರೆ ಆಲ್ರೆಡಿ ಅದರಲ್ಲಿ ಇರುವಂತಹ ಕಂಟೆಂಟ್ ಆಲ್ರೆಡಿ ಏನಾದ್ರೂ ಎಕ್ಸಿಸ್ಟ್ ಇದೆಯಾ ಅಥವಾ ನೀವು ಯಾರ್ದಾದ್ರೂ ಕಾಪಿ ಮಾಡಿದ್ದೀರಾ ಅಂತ ನೋಡೋದಕ್ಕೆ ಪ್ಲೇಜರಿಸಮ್ ಟೆಸ್ಟ್ ಅಂತ ಅಂತಾರೆ. ಅದರಲ್ಲಿ ಸ್ಟ್ರಿಂಗ್ ಮ್ಯಾಚಿಂಗ್ ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದು ಏನಕ್ಕೆ ಯೂಸ್ ಮಾಡ್ತಾರೆ ಈ ಸ್ಟ್ರಿಂಗ್ ಮ್ಯಾಚಿಂಗ್ ನ ಅಂತ ಅಂದ್ರೆ ಸೊ ವೆಬ್ ಸರ್ಚಸ್. ಸೊ ನೀವು ಎಕ್ಸಾಂಪಲ್ ಅಲ್ಲಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೀವು ಏನಾದ್ರೂ ಟೈಪ್ ಮಾಡ್ತಿದ್ರೆ ಅದೇ ಇನ್ನೂ ಒಂದು ಕೀವರ್ಡ್ಸ್ ಗಳನ್ನ ತೋರಿಸ್ತಾ ಹೋಗುತ್ತೆ. ಸೊ ನೀವು ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಆರ್ಸ್ಪೂಲ್ ಅಂತ ಹೊಡೆದಿರ್ತೀರಾ, ಆರ್ಸ್ಪೂಲ್ ಅಲ್ಗಾರಿದಮ್ ಪ್ರಾಬ್ಲಮ್ಸ್ ಅಂತ ಅದೇ ಎಕ್ಸ್ಟ್ರಾ ತೋರಿಸ್ತಲ್ಲ, ಅದನ್ನ ಏನಂತ ಕರಿತೀವಿ ವೆಬ್ ಸರ್ಚಸ್. ಸ್ಟ್ರಿಂಗ್ ಮ್ಯಾಚಿಂಗ್ ಅದರಲ್ಲೂ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಇದನ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡಬೇಕು? ಫಸ್ಟ್ ಬ್ಯಾಡ್ ಮ್ಯಾಚ್ ಟೇಬಲ್ ನ ಬರೀತಾ ಹೋಗ್ಬೇಕಾಗುತ್ತೆ. ಬ್ಯಾಡ್ ಮ್ಯಾಚ್ ಟೇಬಲ್. ಸೊ ಬ್ಯಾಡ್ ಮ್ಯಾಚ್ ಟೇಬಲ್ ನ ಬರೀಬೇಕು. ಸೊ ಬ್ಯಾಡ್ ಮ್ಯಾಚ್ ಟೇಬಲ್ ನ ಹೇಗೆ ಬರೆಯೋದು? ಫಸ್ಟ್ ನಮಗೆ ಪ್ಯಾಟರ್ನ್ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ಬಿ ಎ ಆರ್ ಬಿ ಇ ಆರ್. ನೆಕ್ಸ್ಟ್ ಇಂಡೆಕ್ಸಿಂಗ್ 0 1 2 3 4 5. ಸೊ 0 to 5 ಇಂಡೆಕ್ಸ್ ಆಯಿತು. ಸೊ ಟೋಟಲ್ ಲೆಂತ್ ಎಷ್ಟಾಯಿತು ಪ್ಯಾಟರ್ನ್ದು? ಲೆಂತ್ ಈಸ್ ಈಕ್ವಲ್ ಟು 1 2 3 4 5 6. ಸೊ ಟೋಟಲ್ ಲೆಂತ್ ಎಷ್ಟಾಯಿತು? 6. ಸೊ ಈ ಬ್ಯಾಡ್ ಮ್ಯಾಚ್ ಟೇಬಲ್ ನ ನಾವು ಡ್ರಾ ಮಾಡಬೇಕಾದ್ರೆ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವುದು? ವ್ಯಾಲ್ಯೂ ಈಸ್ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1. ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1. ಈ ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡು ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಸೊ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ಸೊ ವ್ಯಾಲ್ಯೂ ಸರ್ ಫಸ್ಟ್ ಏನ್ ಮಾಡೋಣ? ಲೆಟರ್ ಮತ್ತೆ ವ್ಯಾಲ್ಯೂ. ಸೊ ಯಾವ್ಯಾವ ಲೆಟರ್ ಇದೆ ನಮಗೆ ಕೊಟ್ಟಿರುವಂತಹ ಪ್ಯಾಟರ್ನ್ ಅಲ್ಲಿ? ಬಿ ಎ ಆರ್ ಒಂದೊಂದೇ ಸರಿ ಬರಬೇಕು. ಬಿ ಎ ಆರ್ ಆಯ್ತು. ಬಿ ಆಲ್ರೆಡಿ ಪ್ರೆಸೆಂಟ್ ಇದೆ. ಇ ಮತ್ತೆ ಆರ್ ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಏನ್ ಮಾಡ್ತೀನಿ? ಅಳಿಸ್ತೀನಿ. ನೆಕ್ಸ್ಟ್ ಇನ್ನೇನು ಪ್ರೆಸೆಂಟ್ ಇದೆ? ಇಲ್ಲಿ ನೋಡಿ ಡ್ಯಾಶಸ್ ನ ಕೊಟ್ಟಿದ್ದಾರೆ. ಡ್ಯಾಶಸ್ ಅಂದ್ರೇನು? ಖಾಲಿ ಸ್ಪೇಸಸ್ ಅಂತ ಅರ್ಥ. ಸೊ ಅದಕ್ಕೆ ಏನಂತ ಕರಿತೀವಿ? ಅದಕ್ಕೆ ಡ್ಯಾಶ್. ಅದನ್ನು ಕೂಡ ಬರ್ಕೋಬೇಕು. ಯಾಕಂದ್ರೆ ಇಲ್ಲಿ ಬಂದು ನಿಂತ್ಕೊಂತು ಅಂತ ಅನ್ಕೊಳ್ಳಿ. ಸೊ ಮ್ಯಾಚ್ ಮಾಡಬೇಕು ಅಂದ್ರೆ ನಾವು ಮುಂದ್ಗಡೆ ಹೋಗ್ಬೇಕು. ಸೊ ಅವಾಗ ಏನಾಗಬೇಕು? ಮುಂದ್ಗಡೆ ಹೋಗ್ಬೇಕು ಅಂದ್ರೆ ಇದಕ್ಕೂ ಒಂದು ವ್ಯಾಲ್ಯೂ ನಮಗೆ ಕಂಡುಹಿಡಿಬೇಕಾಗುತ್ತೆ. ಸೊ ಹೇಗೆ ಬರೆಯೋದು? ಸೊ ಫಸ್ಟ್ ಫಾರ್ಮುಲಾ ಏನು? ವ್ಯಾಲ್ಯೂ ಈಸ್ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1. ಫಸ್ಟ್ ಬಿಗೆ ಹೇಗೆ ಕಂಡುಹಿಡಿಯೋದು? ಬಿಗೆ ಲೆಂತ್ ಎಷ್ಟು? ಟೋಟಲ್ ಲೆಂತ್ 6 ಮೈನಸ್ ಬಿ ನ ಇಂಡೆಕ್ಸ್ ಏನು? 0. ಸೊ 0 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು 5. ಸೊ 6 ಮೈನಸ್ 1 5. ಸೊ ಇವಾಗ ಏನು ಮಾಡಬೇಕು? ಬಿ ಪ್ಲಸ್ ಅಲ್ಲಿ 5 ಅಂತ ಬರೀಬೇಕು. ನೆಕ್ಸ್ಟ್ ಬಿ ಆಯಿತು. ಇವಾಗ ಎ ಈಸ್ ಈಕ್ವಲ್ ಟು 6 ಮೈನಸ್ ಇಂಡೆಕ್ಸ್ ಎಷ್ಟು? ಎದು 1 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು 6 ಮೈನಸ್ 1 ಅಂದರೆ 4. ಸೊ ಎ ವ್ಯಾಲ್ಯೂ ಏನಾಗುತ್ತೆ? 4. ನೆಕ್ಸ್ಟ್ ಆರ್ 6 ಮೈನಸ್ ಆರಿನ ಇಂಡೆಕ್ಸ್ ಏನು? 2. ಸೊ 2 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು 6 ಮೈನಸ್ 2 ಮೈನಸ್ 1 ಅಂದರೆ -3. ಸೊ 6 ಮೈನಸ್ 3. ಸೊ ಆರ್ ಪ್ಲಸ್ಗೆ 3 ಅಂತ ಬರೀತೀನಿ. ನೆಕ್ಸ್ಟ್ ಬಿ ಎ ಆರ್ ಆಯಿತು. ಮತ್ತೆ ಬಿ ಬರ್ತಾ ಇದೆ.
ಮತ್ತೆ ಬಿಗೆ ಎಷ್ಟು 6 ಮೈನಸ್ ಅದರ ಇಂಡೆಕ್ಸ್ ಎಷ್ಟು 3. ಸೊ 3 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 2. ಸೊ ಇವಾಗ ಏನು ಮಾಡ್ತೀನಿ, ಬಿ ವ್ಯಾಲ್ಯೂ ಆಲ್ರೆಡಿ 5 ಇದೆ. ಸೊ ಇವಾಗ ನನಗೆ ಇಲ್ಲಿ ಬರ್ತಿರೋ ವ್ಯಾಲ್ಯೂ ಏನು 2. ಸೊ ನಾನೇನು ಮಾಡಬೇಕು, ಲೀಸ್ಟ್ ವ್ಯಾಲ್ಯೂನ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಸೊ 5ನ ತೆಗೆದ್ಬಿಟ್ಟು ನಾನೇನು ಮಾಡ್ತೀನಿ 2 ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಿ ಆಯಿತು. ಈಗ ಹೇಗೆ ಬರೆಯೋದು, 6 ಮೈನಸ್ 4 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು 1. ಸೊ ನ ವ್ಯಾಲ್ಯೂ ಏನಾಗುತ್ತೆ 1. ನೆಕ್ಸ್ಟ್ ಆರ್ಗೆ ಕೊನೆ ಆರ್ಗೆ ನಾವು ಮಾಡಬಾರ್ದು, ಯಾಕಂದ್ರೆ 5 ಆಗುತ್ತೆ ಅದರ ಇಂಡೆಕ್ಸ್. ಸೊ 0 ಆಗುತ್ತೆ. 0 ಇದ್ರೆ ಏನಾಗುತ್ತೆ, ಇಲ್ಲಿ ಬಂದು ನಿಂತ್ಕೊಂಡು ಅನ್ಕೊಳ್ಳಿ, ನಾವು ಮುಂದ್ಗಡೆ ಸರ್ಚ್ ಮಾಡೋದಕ್ಕೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಮಗೊಂದು ವ್ಯಾಲ್ಯೂ ಬೇಕು ಜಂಪ್ ಆಗೋದಕ್ಕೆ. ಸೊ ನಮಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಲಾಸ್ಟ್ನೇದಕ್ಕೆ ನಾವು ಮಾಡೋದಕ್ಕೆ ಹೋಗಲ್ಲ, ಈ ಫಾರ್ಮುಲಾನ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಡ್ಯಾಶ್ಗೆ ಏನು ಮಾಡಬೇಕು, ಸೊ ಡ್ಯಾಶ್ಗೆ ಈ ಲೆಂತ್ ಏನಿದೆ ಅಂದರೆ ಖಾಲಿ ಸ್ಪೇಸ್ಗೆ ಏನು ಮಾಡಬೇಕು, ಲೆಂತ್ ಏನಿದೆ ಅದನ್ನ ಬರೀರಿ. ಸೊ ಲೆಂತ್ ಏನಿತ್ತು 6 ಇತ್ತು. ಸೊ 6. ಸೊ ಇವಾಗ ನಮಗೆ ಬ್ಯಾಡ್ ಮ್ಯಾಚ್ ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ಇವಾಗ ನಾವು ಬ್ಯಾಡ್ ಮ್ಯಾಚ್ ಟೇಬಲ್ನ ಯೂಸ್ ಮಾಡಿಕೊಂಡು ಸ್ಟ್ರಿಂಗ್ನ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಕೊಟ್ಟಿರುವಂಥ ಪ್ಯಾಟ್ರನ್ನು ಟೆಕ್ಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಏನು ಮಾಡಬೇಕು, ಕಂಪೇರ್ ಮಾಡಿ ಬಿ ಎ ಆರ್ ಬಿ ಇ ಆರ್. ಸೊ ಇದು 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 ಈ ರೀತಿ. ಸೊ ಇವಾಗ ಏನಾಯಿತು, ಆರ್ ಮತ್ತೆ ಎ ಇದೆ. ಸೊ ಎ ಮತ್ತೆ ಆರ್ ಸೇಮಾ ಇಲ್ಲ. ಸೊ ಎಲ್ಲಿ ನಿಂತಿರೋದು, ಇಲ್ಲಿ ನಿಂತಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಈ ಎ ಇದೆಯಲ್ಲ, ಎದು ವ್ಯಾಲ್ಯೂ ಏನು ಅಂತ ಬ್ಯಾಡ್ ಮ್ಯಾಚ್ ಟೇಬಲ್ ಅಲ್ಲಿ ನೋಡ್ತೀನಿ. ಎಷ್ಟು 4. ಸೊ ನಾನೇನು ಮಾಡಬೇಕು, 4 ವ್ಯಾಲ್ಯೂ ಜಂಪ್ ಮಾಡಬೇಕು. 1 2 3 4. ಈ 4th ವ್ಯಾಲ್ಯೂ ಜಾಗಕ್ಕೆ ನನಗೆ ಈ ಆರ್ ಬರಬೇಕು. ಸೊ ಇವಾಗ ಏನು ಮಾಡ್ತೀನಿ, ಉಲ್ಟಾ ಬರ್ತೀನಿ ಬನ್ನಿ. ಇ ಬಿ ಆರ್ ಎ ಬಿ. ನೆಕ್ಸ್ಟ್ ಆರ್ ಮತ್ತೆ ಇನ ನೋಡಿ, ಆರ್ ಮತ್ತೆ ಇ ಸೇಮ್ ಇದೆಯಾ, ಇಲ್ಲ. ಸೊ ಇವಾಗ ಏನು ಮಾಡಬೇಕು, ಇನ ವ್ಯಾಲ್ಯೂ ಏನು ಅಂತ ಬ್ಯಾಡ್ ಮ್ಯಾಚ್ ಟೇಬಲ್ ನೋಡಬೇಕು. ಈ ವ್ಯಾಲ್ಯೂ ಏನು 1. ಸೊ 1 ಶಿಫ್ಟ್ ಆಗುತ್ತೆ. ಸೊ 1 ಶಿಫ್ಟ್ ಆದಾಗ ಏನಾಯಿತು, ಸೊ ಆರ್ ಇಲ್ಲಿಗೆ ಬಂತು ಅಂದ್ರೆ ಏನಾಯಿತು, ಬಿ ಎ ಆರ್ ಬಿ ಇ. ನೆಕ್ಸ್ಟ್ ಆರ್ ಮತ್ತೆ ಡ್ಯಾಶ್ನ ನೋಡಬೇಕು. ಸೊ ಆರ್ ಮತ್ತೆ ಡ್ಯಾಶ್ ಸೇಮಾ ಇಲ್ಲ. ಸೊ ಏನು ಮಾಡಬೇಕು, ಡ್ಯಾಶ್ನ ವ್ಯಾಲ್ಯೂ ಏನು ಅಂದರೆ ಖಾಲಿ ಸ್ಪೇಸ್ನ ವ್ಯಾಲ್ಯೂ ಏನು 6. ಸೊ 6 ಜಂಪ್ ಆಗಬೇಕು. 1. ಸೊ ಇಲ್ಲಿ 5 ಇದೆ. ಸೊ 1 2 3 4 5 6. ಸೊ 6 ಇಲ್ಲಿಗೆ ಜಂಪ್ ಆದರೆ ಇಲ್ಲಿಗೆ ಬಿ ಬಂತು. ಸೊ ಇಲ್ಲಿಗೆ ಆರ್ ಬರಬೇಕು. ಇ ಬಿ ಉಲ್ಟಾ ಮಾಡ್ಕೊಂಡು ನೋಡಿ, ಆರ್ ಎ ಬಿ. ನೆಕ್ಸ್ಟ್ ಆರ್ ಮತ್ತೆ ಬಿ ನ ಕಂಪೇರ್ ಮಾಡಿ. ಆರ್ ಮತ್ತೆ ಬಿ ಸೇಮಾ ಇಲ್ಲ. ಸೊ ಬಿ ವ್ಯಾಲ್ಯೂ ಏನಿದೆ ನೋಡಿ, ಬಿ ವ್ಯಾಲ್ಯೂ ಏನಿರೋದು 2. ಸೊ 2 ಸ್ಪೇಸ್ ಜಂಪ್ ಆಗಬೇಕು. 1 2. ಸೊ 2 ಸ್ಪೇಸ್ ಜಂಪ್ ಆದಾಗ ಏನಾಯಿತು, ಬಿ ಎ ಆರ್ ಬಿ ಇ ಆರ್. ನೆಕ್ಸ್ಟ್ ಆರ್ ಮತ್ತೆ ಆರ್ ಸೇಮ್ ಇದೆಯಾ, ಎಸ್ ಕರೆಕ್ಟ್. ಆರ್ ಮತ್ತೆ ಆರ್ ಸೇಮ್ ಇದೆ. ನೆಕ್ಸ್ಟ್ ಎ ಮತ್ತೆ ಇ. ಎ ಮತ್ತೆ ಇ ಇದೆ. ಸೊ ಇಲ್ಲಿ ಇ ಇದೆ, ಇಲ್ಲೂ ಕೂಡ ಇ ಬಂದಿದ್ರೆ ಸೇಮ್ ಆಗೋದು, ಆದರೆ ಇಲ್ಲಿ ಎ ಇದೆ. ಸೊ ಇವಾಗ ಏನು ಮಾಡಬೇಕು, ನಾನು ಈ ಆರ್ ವ್ಯಾಲ್ಯೂ ಏನಿದೆ ಈ ವ್ಯಾಲ್ಯೂನ ತಗೋಬಾರ್ದು ನಾನು, ಎ ವ್ಯಾಲ್ಯೂ. ಇಲ್ಲಿ ಕೊನೆಯಲ್ಲಿರುವಂತಹ ವ್ಯಾಲ್ಯೂ ಏನು, ಸೊ ಕೊನೆಯಲ್ಲಿರುವಂತಹ ಲೆಟರ್ ಆರ್. ಸೊ ಇದರ ವ್ಯಾಲ್ಯೂನ ಬ್ಯಾಡ್ ಮ್ಯಾಚ್ ಟೇಬಲ್ ಅಲ್ಲಿ ನೋಡಬೇಕು. ಸೊ ಇದರ ವ್ಯಾಲ್ಯೂ ಏನು 3. ಸೊ 3 ಸ್ಪೇಸ್ ಜಂಪ್ ಆಗಬೇಕು. 1 2 3. ಸೊ 3 ಸ್ಪೇಸ್ ಜಂಪ್ ಆದಾಗ ಏನಾಯಿತು, ನನಗೆ ಬಿ ಎ ಆರ್ ಬಿ ಇ ಆರ್. 3 ಸ್ಪೇಸ್ ನಾನು ಜಂಪ್ ಆದೆ, 3 ಸ್ಪೇಸ್ ಅಲ್ಲಿ ಈಗ ಬಂತು. ಸೊ ಇವಾಗ ನೋಡೋಣ. ಸೊ ಇವಾಗ ನಮಗೆ ಫೈನಲ್ ಆನ್ಸರ್ ಬಂತು ನೋಡಿ ಹೇಗೆ. ಸೊ ಆರ್ ಆರ್ ಮ್ಯಾಚಿಂಗ್ ಇದೆಯಾ. ನೆಕ್ಸ್ಟ್ ಇ ಮತ್ತೆ ಇ ಮ್ಯಾಚಿಂಗ್ ಇದೆ. ನೆಕ್ಸ್ಟ್ ಬಿ ಮತ್ತೆ ಬಿ ಮ್ಯಾಚಿಂಗ್ ಇದೆ. ನೆಕ್ಸ್ಟ್ ಆರ್ ಮತ್ತೆ ಆರ್, ಎ ಮತ್ತೆ ಎ ಮತ್ತೆ ಬಿ ಮತ್ತೆ ಬಿ. ಸೊ ಇವಾಗ ಏನು ಮಾಡಿದ್ವಿ, ಕೊಟ್ಟಿರುವಂಥ ಪ್ಯಾಟ್ರನ್ನ ಟೆಕ್ಸ್ಟ್ ಅಲ್ಲಿ ಹುಡುಕ್ಬಿಟ್ಟು ಸ್ಟ್ರಿಂಗ್ ಮ್ಯಾಚ್ ಅನ್ನ ಮಾಡಿದ್ದೀವಿ.